ನಮಸ್ಕಾರ ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಸಬಾ ಹಕೀಂ. ವೈನಾಡಿನಲ್ಲಿ ಭೂಕುಸಿತ ಆಗಿದೆ. ಅಲ್ಲಿ ಕೆಸರು ಮಿಶ್ರಿತ ನದಿಯ ನೀರು ಹರಿತಾ ಇದೆ. 300 ಶವಗಳು ಸದ್ಯಕ್ಕೆ ಪತ್ತೆಯಾಗಿವೆ. ಇನ್ನೂ ನೂರಾರು ಶವಗಳು ಆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದಾವೆ. ಅದನ್ನ ಶೋಧ ಮಾಡುವಂತಹ ಕಾರ್ಯ ಮುಂದುವರೆದಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿಗಳು ಕೂಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಮಾಹಿತಿಯನ್ನ ತಲುಪಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಆಗಿದೆ. ಇದೆಲ್ಲದರ ಬಗ್ಗೆ ಮಾಹಿತಿ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವೈನಾಡು ದುರಂತದಲ್ಲಿ 300ಕ್ಕೂ ಹೆಚ್ಚಾದ ಸಾವಿನ ಸಂಖ್ಯೆ. ಸೇತುವೆ ನಿರ್ಮಾಣವಾಗಿದ್ದು 4ನೇ ದಿನಕ್ಕೆ ರಕ್ಷಣಾ ಕಾರ್ಯಕ್ಕೆ ಚುರುಕು. ಭೂಕುಸಿತದ ಸ್ಥಳ ತಲುಪಿದ ಹಿಟಾಚಿ ಜೆಸಿಬಿ. ಅವಶೇಷಗಳ ಅಡಿಯಿಂದ ತೆಗಿತಾಲೇ ಇದ್ದಾರೆ ಮೃತದೇಹಗಳು. ಇನ್ನು ನೂರಾರು ಜನರು ಮೃತಪಟ್ಟಿರೋ ಶಂಕೆ. ಸೇನಾ ಶ್ವಾನಗಳ ಮೂಲಕ ನಡೀತಾ ಇದೆ ಶವ ಪತ್ತೆ ಹಚ್ಚೋ ಕಾರ್ಯ. ಧಾರಾಕಾರ ಮಳೆಗೆ ಜೈಪುರದಲ್ಲಿ ಭಾರೀ ಅವಾಂತರ. ಏರ್ಪೋರ್ಟ್ಗೂ ಮಳೆ ನೀರು ನುಗ್ಗಿ ಪ್ರಯಾಣಿಕರ ಪರದಾಟ. ಟ್ರಾಲಿ ಮೂಲಕ ವಿಮಾನ ನಿಲ್ದಾಣದ ಒಳಗೆ ಪ್ರವೇಶಿಸಿದ ಪೈಲಟ್. ಕರ್ನಾಟಕ ಸರ್ಕಾರ ರಾಜ್ಯಪಾಲರ ನಡುವೆ ಸಂಘರ್ಷ. ಮೂಡಾ ವಾಲ್ಮೀಕಿ ಕೇಸ್ ವಿಚಾರಣೆಗೆ ಅನುಮತಿ ಕೊಟ್ಟರೆ ಕಾನೂನು ಹೋರಾಟಕ್ಕೆ ಸಿದ್ಧತೆ. ರಾಷ್ಟ್ರಪತಿಗಳಿಗೆ ದೂರು ಕೊಡೋ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ನೀಡಲು ಸಜ್ಜಾದ ಇಂಡಿ ಒಕ್ಕೂಟ. ಮೈಸೂರು ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಮನವೊಲಿಕೆಯು ಸಕ್ಸಸ್. ಬಿವೈ ವಿಜಯೇಂದ್ರ ವಿರೋಧಿ ಬಣದಲ್ಲಿ ಶುರುವಾಗಿದೆ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.